ಹಲೋ ಎವ್ರಿವನ್, ನಾನು ಸುಖದಾರಿ. ಇವತ್ತು ಸಂಜೆಗೆ ನಾ ಮತ್ತು ನಮ್ಮಮ್ಮ ಮೂವಿ ಪ್ಲ್ಯಾನ್ ಮಾಡಿದ್ವಿ. ಭಾಳ ಬೇಸರ ಬರ್ಗತ್ತ. ನಾನು ಕಾಲೇಜಿಂದ ಬಂದ್ಕೊಳ್ಳೆ ಅದಕ್ಕೆ ಯಾವುದರೇ ಮೂವಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಅಮ್ಮಂಗೆ ಇದು ಭಾಳ ಕಾಮಿಡಿ ಮೂವಿ ಒಂದು ಕನ್ನಡದದ, ಸೊ ಫ್ರಮ್ ಸಾ ಅಂತ ಹೇಳಿ. ಸೊ ಅದಕ್ಕೆ ಹೋದ್ರಾತ ಅಂತ ಹೇಳಿ ನಾವು ಇಬ್ಬರು ಫುಲ್ ಪ್ಲ್ಯಾನ್ ಮಾಡೀವಿ. ಸೊ ಇವತ್ತಿನ ಈವ್ನಿಂಗ್ ಹೆಂಗಿರ್ತದ ನೋಡೋಣ ಬರ್ರಿ. ನಮ್ಮ ಅಮ್ಮನೂ ಫುಲ್ ಸ್ವೆಟರ್ ಗಿಟ್ರ್ ಹಾಕೊಂಡು ರೆಡಿ ಆಗಿಲ್ಲ. ಅದು ಆ್ಯಕ್ಚುಲಿ ಮೂವಿ ಹೆಸರು ಸೂ ಫ್ರಮ್ ಸೋ ಅಂತ. ನಾವೇ ಮಿಸ್ಟೇಕ್ ತಪ್ಪು ಹೇಳಿದ್ದೆ ಆಗಲೇ. ಅದೇ ಥಿಯೇಟ್ರ್ ಥಂಡಿ ಇರ್ತದೆ ಅಂತ ನಾನಂತೂ ಫುಲ್ ಸೇಫ್ ಆಗಿ ಸ್ವೆಟರ್ ಸಾಕ್ಸ್ ಎಲ್ಲ ಹಾಕೊಂಡು ಹೊಂಟೀನಿ. ನನಗೆ ಥಂಡಿಗೆ ಒಟ್ಟು ಆಗಿ ಬರಂಗಿಲ್ಲ. ಸೊ ನಾನಂತೂ ಫುಲ್ ನನ್ನ ಸೇಫ್ಟಿ ಒಳಗೆ ಹೊಂಟೇನಿ. ನಿನ್ನೆ ಸಂಜೆನಾಗ ಅಂಥಪ್ಪರಿ ಮಳಿನೂ ಇರೋದಿಲ್ಲ. ಸೊ ಆಮೇಲೆ ನಾವು ಇಬ್ಬರು ಹೊಂಟಿದ್ವಿ ಅಂತೇಳಿ ಸೊ ಬೈಕ್ಲೇ ಹೋದ್ರಾತ ಅಂಥೇಳಿ ನಾವಿಬ್ಬರು ಬೈಕ್ಲೇ ಹೊಂಟೀವಿ. ಅದು ಸಂಜೆ 6:45 ಶೋ ಇತ್ತು. ಆಮೇಲೆ ನಾವು ಬಿಟ್ಟಿದ್ದು ಆಲ್ಮೋಸ್ಟ್ ಅರೌಂಡ್ 6:15 ಆಗಿತ್ತು. ಸೊ ಅವಾಗ ಬಿಟ್ಟಿದ್ವಿ ನಾವು. ಅದು ಬೆಳಗಾವಿ ಒಳಗೆ ಇರೋದ್ರಿಂದ ಅದೆಲ್ಲ ಡಿಸ್ಟೆನ್ಸ್ ಹತ್ತಿರ ಇರ್ತದೆ. ಆಮೇಲೆ ಆಜು ಬಾಜು ಹೋಗೋಬೇಕಾದ್ರೆ ಎಷ್ಟು ಗ್ರೀನ್ರಿ ಇರ್ತದೆ ನೋಡಿರಿ. ನಂಗಂತೂ ಇಷ್ಟು ಸೇರ್ತಿಲ್ಲ ಗ್ರೀನ್ರಿ. ಎಷ್ಟರೇ ಚಂದ ಕಾಣ್ಲಿಕ್ಕತ್ತದ. ಬೆಳಗಾವಿ ಒಳಗೆ ಭಾಳ ಹಿಂಗೆ ಥಿಯೇಟರ್ಸ್ ಇಲ್ಲ. ಒಂದು 3-4 ಅಷ್ಟು ಚಲೋ ಅವ. ನಾ ಬುಕ್ ಮಾಡಿದ್ದೆ ಐನಾಕ್ಸ್ ಒಳಗೆ ಬುಕ್ ಮಾಡಿದ್ದೆ. ನಾವಲ್ಲಿ ಎಕ್ಸಾಕ್ಟ್ 6:45ಗೆ ರೀಚ್ ಆಗಿದ್ವಿ. ಬಟ್ ಥ್ಯಾಂಕ್ಫುಲಿ ಶೋ ಸ್ಟಾರ್ಟ್ ಆಗಿದ್ದಿಲ್ಲೇನು. ಅದು ಒಂದು 15 ಮಿನಿಟ್ಸ್ ಲೇಟ್ ಸ್ಟಾರ್ಟ್ ಮಾಡಿದ್ರು ಅವ್ರು. ಆಮೇಲೆ ನಾವು ಹೋಗಿ ನಮ್ಮ ಸೀಟ್ಸ್ ಮೇಲೆ ಕೂತ್ವಿ. ಆಮೇಲೆ ನಾವು ಅಮ್ಮಂಗಲ್ಲಿ ಯಾರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಾಣಿಸ್ಬಿಟ್ರೆ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಲ್ಲ ನಮ್ಮಮ್ಮ. ನಾಲ ಆ್ಯಕ್ಚುಲಿ ಈ ಮೂವಿದ ಟ್ರೇಲರು ನೋಡಿದ್ದಿಲ್ಲ. ನಮ್ಮಮ್ಮ ಏನೋ ರಿವ್ಯೂ ಕೇಳಿದ್ಲ, ಭಾಳ ಮಸ್ತ್ ಅದ, ಹಂಗೆ ಹಿಂಗೆ ಭಾಳ ನಕ್ಕಿವಿ ಅಂತ. ನಾ ಅಮ್ಮ ಹೇಳಿರ್ತಾರೆ ಬಿಡ, ಹೋದ್ ಬಂದ್ರಾತ ಅಂತೇಳಿ ನಾ ಹೋಗಿದ್ದೆ. ಬಟ್ ಈ ಮೂವಿ ಇಷ್ಟು ಭಾರಿ ಅದಲ್ಲ, ಖರೇನೂ ಇಷ್ಟು ನಕ್ಕಿನ ನಾ ಅಂತೂ. ಇಷ್ಟು ಫನಿ ಮೂವಿ ನಾ ಲಿಟ್ರಲಿ ಲಾಸ್ಟ್ 10 ಇಯರ್ಸ್ ಒಳಗೆ ನೋಡಿದ್ದಲ್ಲ. ಖರೇನೂ ಭಾಳ ಫನಿ ಇತ್ತು. ನಕ್ ಹೊಟ್ಟೆ ನೋವು ಬಂತ. ಆಮೇಲೆ ಒಬ್ರಿಬ್ರು ನಗ್ಲಿಕ್ಕತ್ತಿದ್ದಿಲ್ಲ, ಫುಲ್ ಥಿಯೇಟರ್ ಎಂಜಾಯ್ ಮಾಡ್ಲಿಕ್ಕತ್ತಿತ್ತ. ಆಮೇಲೆ ಇಂಟರ್ವೆಲ್ ಆದ್ಕೂಳೆ ನಮ್ಮ ಅಮ್ಮ ಸ್ವಲ್ಪ ಪಾಪ್ಕಾರ್ನ್ ಎಂಜಾಯ್ ಮಾಡಿದ್ವಿ. ಸೊ ದ್ಯಾಟ್ಸ್ ಹೌ ವಿ ಎಂಡೆಡ್ ಅವರ್ ಈವ್ನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.